ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನಗಳಿಗೆ ಬಂದಿಲ್ಲ. ಆಲ್ಮೋಸ್ಟ್ ಅಲ್ಲೂ ನಮ್ಮ ವಿಲೇಜ್ ಸೈಡಲ್ಲೂ ಬಂದಿದೆ. ಇನ್ನೂ ಕೆಲವೊಬ್ಬರಿಗೆ ಅಂದರೆ ಬೆರಳೆಣಿಕೆ ಎಷ್ಟು ಜನಗಳಿಗೆ ಬಂದಿಲ್ಲ. ಅದೇ ಥರ ನಾನು ಯೂಟ್ಯೂಬ್ ಚಾನಲಲ್ಲೂ ಕೂಡ ಬೇರೆ ಚಾನಲ್ಗಳಲ್ಲಿ ಹೋಗಿ ನೋಡಿದಾಗ ತುಂಬ ಜನ ಕಮೆಂಟ್ ಮಾಡಿರುವಂಥದ್ದು, ನಮಗೆ ಬಂದಿಲ್ಲ, ನಮ್ಮದು ಈ ಡಿಸ್ಟಿಕ್ಕು ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ಆವಾಗ ಇಷ್ಟೊಂದು ಜನಕ್ಕೆ ಬಂದಿಲ್ವಾ ಅಂತಂದ್ಬಿಟ್ಟು. ನಾನು ಈ ಚಾನಲಲ್ಲಿ ಆಲ್ಮೋಸ್ಟ್ ಒಂದು 3 ವೀಡಿಯೋಸ್ ಹಾಕಿರ್ತೀನಿ ಅಷ್ಟೇ ಇದ್ರ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅದರಲ್ಲೂ ಕೂಡ ನಾನು ಕೇಳಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ. ಇನ್ನೂ ಕೂಡ ಯಾರೂ ಮಾಡಿಲ್ಲ. ಯಾವ ಚಾನಲ್ಗಳಲ್ಲಿ ರಿಪ್ಲೈ ಮಾಡಲ್ವೋ ಆ ಚಾನಲಲ್ಲಿ ಹೋಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ತುಂಬೋಗಿರುತ್ತೆ. ನಾನು ಕೇಳ್ತಿರ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ. ಯಾರೋ ಕಮೆಂಟ್ ಮಾಡಲ್ಲ. ಇವಾಗ ಕೇಳ್ತಿದ್ದೀನಿ ಯಾರಿಗೆಲ್ಲ ಇನ್ನೂ ಕೂಡ 18ನೇ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ, ಅವ್ರು ಒಂದ್ಸರಿ ಕಮೆಂಟ್ ಮಾಡಿದರೆ ನಾನು ಒಂದ್ಸರಿ ಚೆಕ್ ಮಾಡ್ತೀನಿ ಯಾರ್ದು ಬಂದಿಲ್ಲ ಅಂತಂದ್ಬಿಟ್ಟು. ಇಷ್ಟೇನೆ. ಸೊ ಇವಾಗ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರಿಗೆ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂತಂದರೆ, ಏನು ಅಪ್ಡೇಟ್ ತೊಗೊತಿದ್ದಾರೆ, ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊತಿದ್ದಾರೆ ಅಂತ ನೋಡಿದಾಗ, ಯಾರಿಗೆಲ್ಲ ಬಂದಿಲ್ಲ 18ನೇ ಕಂತಿನ ಹಣ ಅಂದರೆ ಜನವರಿಯ ಹಣ ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ಅವ್ರದ್ದೆಲ್ಲರದು ಕೂಡ ಒಂದು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಎಲ್ಲರದು ಒಂದು ಲಿಸ್ಟ್ ಮಾಡಿಬಿಟ್ಟು ಆ ಲಿಸ್ಟಲ್ಲಿ ಯಾರ್ಯಾರ್ದು ಇರುತ್ತೋ ನೇಮಗಳು ಅವರಿಗೆ ಸಪ್ರೇಟಾಗಿ ಈ ಏಪ್ರಿಲ್ 10ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಇನ್ನೇನು 3 ಡೇಸ್ ಇದೆ. ಸೊ ಅಷ್ಟರಲ್ಲಿ ಯಾರಿಗೆಲ್ಲ ಬಂದಿಲ್ಲ ಅವ್ರದ್ದು ಕೂಡ ಸಪ್ರೇಟಾಗಿ ಲಿಸ್ಟ್ ಮಾಡಿ ಅವರಿಗೆ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಇದೇನೇ 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ವಿಷಯಗಳು. ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡು ಅದಾದಮೇಲೆ ಕೊಡೋಣ ಜನಗಳಿಗೆ ಅಂತ. ಅರ್ಧಂಬರ್ಧ ಮಾಹಿತಿ ಕೊಟ್ಟು ಅವರು ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ. ಸೊ 18ನೇ ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ನಾವು 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ, 19ನೇ ಕಂತಿನ ಹಣವನ್ನು ಅವರು ಇದೇ ತಿಂಗಳ 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಅಂದರೆ 19ನೇ ಕಂತಿನ ಹಣ ಯಾವ ತಿಂಗಳದು? ಫೆಬ್ರವರಿ ತಿಂಗಳದು. ಸೊ ಹಾಗಾಗಿ ಅವರು ಫೆಬ್ರವರಿ ತಿಂಗಳ ಹಣ ಏಪ್ರಿಲಲ್ಲಿ ಹಾಕ್ತಿದಾರಲ್ವ, ಹಾಗಾಗಿ 20ನೇ ತಾರೀಕು ಅಷ್ಟರಲ್ಲಿ ಕ್ಲಿಯರ್ ಮಾಡಬೇಕು ಅಂತ. ಮತ್ತು 20ನೇ ತಾರೀಕು ಮೇಲೆ ಏನು ಮಾಡ್ತಾರೆ ಅವರು, ನೆಕ್ಸ್ಟು ಮಾರ್ಚ್ ತಿಂಗಳ ಕಂತು ಅಂತಂದರೆ 20ನೇ ಕಂತಿನ ಹಣವನ್ನು ಅವರು ಏಪ್ರಿಲ್ 20ರಿಂದ 30 ತಾರೀಕು ಒಳಗಡೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಸೊ ಇವಾಗ ನೀವೇನು ಅನ್ಕೋಬೇಕು, ನಿಮಗೆ 18ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ಅದು ಕೂಡ ಇದೆ 10ನೇ ತಾರೀಕು ಒಳಗಡೆ ಕ್ಲಿಯರ್ ಆಗುತ್ತೆ. ಅದಾದಮೇಲೆ 19ನೇ ಕಂತಿನ ಹಣ ಯಾವಾಗ ಕ್ಲಿಯರ್ ಆಗುತ್ತೆ ನಮಗೆ? 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ. ಸೊ 20ನೇ ಕಂತಿನ ಹಣ ಯಾವಾಗ ಕ್ಲಿಯರ್ ಆಗುತ್ತೆ? 20ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ. ಹಾಗಾದರೆ ನಿಮಗೆ ಇದೇ ತಿಂಗಳಲ್ಲಿ ನಿಮಗೆ 3 ಕಂತಿನ ಹಣ ಕೂಡ ಬಂದು ಸೇರುವಂಥದ್ದು. ಸೊ ಇದು ಸರ್ಕಾರನೇ ಕೊಟ್ಟಿರುವಂತಹ ಪ್ರಾಮಿಸ್ ನಿಮಗೆ. ಅಂದರೆ ಈ ಥರ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ. ನಾನು ಹೇಳೋದೇನಂತಂದರೆ, ಪರ್ಟಿಕ್ಯುಲರ್ಗಿ ಒಂದು ಡೇಟ್ ಅಂತ ಹೇಳಿ ಕೊಟ್ಟಿಲ್ಲ ಅವರು. ಒಂದು 2nd ವೀಕು, ಒಂದು 3rd ವೀಕು, 4th ವೀಕು, ಇಲ್ಲ ಮಂತ್ ಎಂಡ್ ಒಳಗಡೆ ಈ ಥರ ಹೇಳ್ತಿರೋ ಕಾರಣ ನೀವು ಒಂದು 2-3 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 19ನೇ ಕಂತಿನ ಹಣವನ್ನು ಜನಗಳಿಗೆ ತಲುಪಿಸೋದಕ್ಕಾಗಿ 2,500,000 ಕೋಟಿಯನ್ನು ಈಗಾಗಲೇ ಅವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರುವಂಥದ್ದು. ಸೊ ಅವ್ರ ಕಡೆಯಿಂದ ಅದು ಪ್ರೊಸೆಸ್ ಆಗಿದೆ. ಸೊ ಅಲ್ಲಿಂದ ನಮಗೆ DBT ಮುಖಾಂತರ ಬಂದು ತಲುಪೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋದು ಉಂಟು. ಅದಕ್ಕೆ ಅವರು ಮೊದಲೇ ಟೈಮನ್ನ ಹೇಳಿಬಿಟ್ಟಿದ್ದಾರೆ, ನಮಗೆ ಒಂದು 15 ಡೇಸ್, ಒಂದು 10 ಡೇಸ್ ಬೇಕಾಗುತ್ತೆ ಅಂತ. ಅದಾದಮೇಲೂ ಹೆಚ್ಚು ಕಮ್ಮಿ ಆಗಬಹುದು. ಬಟ್ ಅವ್ರು ಕೊಟ್ಟಿರೋಂಥ ಮಾಹಿತಿನ ನಿಮಗೆ ತಲುಪಿಸುವಂತಹ ಜವಾಬ್ದಾರಿ ಹಾಗಾಗಿ ತಲುಪಿಸಿರುವಂಥದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ಇದರಿಂದ ನಿಮಗೆ ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೊಡಿ.